Dear students, in last class we are discussed about development of sporocarp of Marsilea. Today we are going to discuss about dehiscence of sporocarp. While the sporangia attain maturity, the receptacle and parenchymatous zone of the sporocarp wall become a gelatinous fluid. ಸೊ ಸ್ಪೊರಾಂಜಿಯಾ ಮೆಚೂರ್ ಆದಮೇಲೆ ಸೊ ಅದರಲ್ಲಿರೋ ರೆಸೆಪ್ಟಾಕಲ್ ಮತ್ತು ಪೇರೆನ್ಕೈಮಟಸ್ ಝೋನ್ಸ್ ಅದು ಜಲಾಟಿನಸ್ ಫ್ಲೂಯಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಸ್ಪೋರೋಕಾರ್ಪ್ ರಿಮೈನ್ ಡಾರ್ಮೆಂಟ್ ಫಾರ್ 2 to 3 years ಆ್ಯಸ್ ದೇ ಹ್ಯಾವ್ ಹಾರ್ಡ್ ರೆಸಿಸ್ಟೆಂಟ್ ವಾಲ್. ಸೊ ಸ್ಪೋರೋಕಾರ್ಪ್ 2 to 3 years ಡಾರ್ಮೆಂಟ್ ಆಗಿ ಇರುತ್ತೆ ಬಿಕಾಸ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ hard resistant wall. In course of time, the sporocarp wall decays to certain extent and the sporocarp absorbs water and it swells. So sometime sporocarp wall they decays and they sporocarp absorb water and it swells, and the sporophore that protrudes out through the decayed wall until it comes out of the sporocarp ಕಂಪ್ಲೀಟ್ಲಿ. ಸೊ ಅಲ್ಲಿ ಎಲ್ಲಿ ಡಿಕೆ ಆಗಿರುತ್ತೆ ಸ್ಪೋರೋಕಾರ್ಪಲ್ಲಿ ಆ ಪೊಸಿಷನಿಂದ ಜೆಲಾಟಿನಸ್ ರಿಂಗ್, ಸೊ ನಮ್ಮ ರೆಸೆಪ್ಟ್ಯಾಕಲ್ ಮತ್ತು ಪ್ಯಾರೆನ್ಕೈಮಟಸ್ ಝೋನು ಮತ್ತು ಸ್ಪೋರೋಕಾರ್ಪ್ ವಾಲ್ ಅದೆಲ್ಲ ಏನೋ ಜೆಲಾಟಿನಸ್ ಫ್ಲೂಯಿಡ್ ಆಗಿರುತ್ತೆ. ಸೊ ಆ ಜೆಲಾಟಿನಸ್ ಫ್ಲೂಯಿಡ್ ಆ ಡಿಕೆ ಆಗಿರೋ ಅಂಥ ಸ್ಪೋರೋಕಾರ್ಪ್ ವಾಲ್ ಏನಿದೆ ಆ ರೀಜನಿಂದ ಹೊರಗಡೆ ಬರುತ್ತೆ. So it is also known, gelatinous ring is also known as sporophore. The sporophore protrudes out through the decayed wall until it comes out of the sporocarp completely. Now one end of the sporophore is attached with the sporocarp. ಸೊ ಈಗ ಸ್ಪೋರೋಫೋರ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿರುತ್ತೆ. ಸೊ ಹೊರಗಡೆ ಬಂದಾಗ ಅದರ ಒಂದು ಎಂಡ್ ಸ್ಪೋರೋಕಾರ್ಪಿಗೆ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ದಿ ವೆಂಟ್ರಲ್ ಸರ್ಫೇಸ್ ಆಫ್ ಸ್ಪೋರೋಫೋರ್ ಬ್ರೇಕ್ಸ್ ಓಪನ್ ಎಟ್ ಸರ್ಟನ್ ಪಾಯಿಂಟ್ಸ್. ಸೊ ನೀವು ಈ ಫಿಗರಲ್ಲಿ ನೋಡ್ಬೋದು. ಸೊ ಆ ಜೆಲಾಟಿನಸ್ ಟಿಶ್ಯೂ ಏನಿದೆ ಸೊ ಅದು ಫುಲ್ ಕಂಪ್ಲೀಟಾಗಿ ಸ್ಪೋರೋಕಾರ್ಪಿಂದ ಹೊರಗಡೆ ಬಂದಿದೆ. ಸೊ ಆ ಟಿಶ್ಯೂ ವೆಂಟ್ರಲ್ ಸರ್ಫೇಸಿಂದ ಕೆಲವೊಂದು ಪೊಸಿಷನಲ್ಲಿ ಬ್ರೇಕ್ಸ್ ಆಗುತ್ತೆ. ಸೊ ಆ ಬ್ರೇಕ್ಸ್ ಆಗಿ ಆ ಪಾಯಿಂಟ್ಸಿಂದ ನಮ್ಮ ಸೋರೈ ಸ್ಯಾಕ್ ಹೊರಗಡೆ ಬರುತ್ತೆ. ಸೊ ಫ್ರಮ್ ದೀಸ್ ಪಾಯಿಂಟ್ಸ್ ಸ್ಯಾಕ್ ಲೈಕ್ ಸೋರೈ ಕಮ್ ಔಟ್ and hang on the gelatinous cylinder. ಸೊ ಈ ಜೆಲಾಟಿನಸ್ ಟಿಶ್ಯೂ ಏನಿದೆ ಅದರ ವೆಂಟ್ರಲ್ ಸೈಡಿಂದ ಸ್ಯಾಕ್ ಲೈಕ್ ಸೋರೈ ಅದು ಹೊರಗೆ ಬಂದು ಇಟ್ ಹ್ಯಾಂಗ್ ಆನ್ ದಿ ಜೆಲಾಟಿನಸ್ ಸಿಲಿಂಡರ್. ದೀಸ್ ಸ್ಯಾಕ್ಸ್ ಆರ್ ಫೌಂಡ್ ಇನ್ 2 alternate rows. ಸೊ ಪಿಕ್ಚರಲ್ಲಿ ಇರೋ ಥರ 2 alternate ರೋಸಲ್ಲಿ ನಮ್ಮ ಸೋರೈ ಅರೇಂಜ್ ಆಗಿರುತ್ತೆ. ದಿ ವಾಲ್ ಆಫ್ ದಿ ಸೋರೈ disintegrates and releases sporangia out, and on further disintegration of sporangial wall, so the spores are released free in the soil. ಸೊ ಈ ಸೋರೈ ವಾಲ್ ಏನಿದೆ ಅದು ಡಿಸಿಂಟಿಗ್ರೇಟ್ ಆಗಿ ಸ್ಪೊರಾಂಜಿಯಾ ಅದರಿಂದ ಔಟ್ಸೈಡ್ ಬರುತ್ತೆ. ಹಾಗೆಯೇ ಸ್ಪೊರಾಂಜಿಯಲ್ ವಾಲ್ ಅದು ಅಷ್ಟೇ ಡಿಸಿಂಟಿಗ್ರೇಷನ್ ಆಗಿ ಅದರಿಂದ ಸ್ಪೋರ್ಸು ಔಟ್ಸೈಡ್ ಸಾಯಿಲಿಗೆ ಬಂದು ರಿಲೀಸ್ ಆಗುತ್ತೆ. ದಿ ಎಂಟೈರ್ ಪ್ರೋಸೆಸ್ ಆಫ್ ಜರ್ಮಿನೇಷನ್ ಟೇಕ್ಸ್ 1 or 2 hours in artificial medium. The spores of Marsilea can germinate even after 30 to 40 years after maturation. So ಈ ಸ್ಪೋರ್ಸ್ ಮಾರ್ಸಿಲಿಯಾ ಸ್ಪೋರ್ಸು 30 to 40 years ಅದು ಟೈಮ್ ತೊಗೊಳುತ್ತೆ ಜರ್ಮಿನೇಟ್ ಆಗೋದಕ್ಕೆ ಆಫ್ಟರ್ ಮೆಚುರೇಷನ್. ಸೊ ನೆಕ್ಸ್ಟು ಗ್ಯಾಮೆಟೋಫೈಟ್ಸ್ ಆಫ್ ಮಾರ್ಸಿಲಿಯಾ. ಸೊ ಇಲ್ಲಿ 2 ಗ್ಯಾಮೆಟೋಫೈಟ್ಸ್ ಬರುತ್ತೆ, ಮೇಲ್ ಗ್ಯಾಮೆಟೋಫೈಟ್ಸ್ ಆ್ಯಂಡ್ ಫಿಮೇಲ್ ಗ್ಯಾಮೆಟೋಫೈಟ್. ದಿ ಪ್ಲಾಂಟ್ ಬಾಡಿ ವಿಚ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗ್ಯಾಮೇಟ್ಸ್ ಈಸ್ ನೌನ್ ಆಸ್ ಗ್ಯಾಮೆಟೋಫೈಟ್ಸ್. ಸೊ ಇಲ್ಲಿ ಹ್ಯಾಪ್ಲಾಯ್ಡ್ ಗ್ಯಾಮೇಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಮೇ ಬಿ ಮೇಲ್ ಆರ್ ಫಿಮೇಲ್ ಗ್ಯಾಮೆಟೋಫೈಟ್ಸ್. Marsilea is a heterosporous because there is a presence of 2 types of spores, microspores and megaspores. The microspores give rise to haploid male gametophyte and megaspore give rise to female gametophyte.
In Marsilea, sexual reproduction is concerned with these gametophytes. So ಈ gametophytes ಇಂದ sexual reproduction ಆಗುತ್ತೆ. In that first one, male gametophyte or microgametophyte. We have to study the stages of development of microgametophyte or male gametophyte. The male gametophytes or microgametophytes arises from the microspores. So ನಮ್ಮ ಮೈಕ್ರೋಸ್ಪೋರ್ಸ್ ಸ್ಪೋರೋಕಾರ್ಪಿಂದ ರಿಲೀಸ್ ಆಗಿರುವಂಥ ಮೈಕ್ರೋಸ್ಪೋರ್ಸಿಂದ ನಮ್ಮ ಮೇಲ್ ಗ್ಯಾಮೆಟೋಫೈಟ್ ಫಾರ್ಮ್ ಆಗುತ್ತೆ. ದಿ ಮೈಕ್ರೋಸ್ಪೋರ್ಸ್ ಆರ್ ಗ್ಲಾಬ್ಯುಲರ್ ಸ್ಟ್ರಕ್ಚರ್ ಆ್ಯಂಡ್ ಆರ್ 45 to 75 meter in milli diameter. The spores has two walls. The outer wall is exine and inner wall is intine. The outer wall exine is also known as exospore and the inner wall intine is also known as endospore. So inner wall is endosporium. The exine and intine are thin and transparent layers. The spore contains a haploid nucleus and dense cytoplasm. The cytoplasm contains plenty of starch grains. The outer wall has a triradiate ridge. So ನಮ್ಮ ಔಟರ್ ವಾರಲ್ಲಿ 3 ರೇಡಿಯೇಷನ್ ರಿಡ್ಜಸ್ ಥರ 3 ರೇಡಿಯೇಷನ್ಸು ಫಾರ್ಮ್ ಆಗಿರುತ್ತೆ ಇನ್ ಎಕ್ಸೈನ್. ದಿ ಮೈಕ್ರೋಸ್ಪೋರ್ ಜರ್ಮಿನೇಟ್ಸ್ ಆ್ಯಂಡ್ ಗಿವ್ ರೈಸ್ ಟು ಮೈಕ್ರೋಗ್ಯಾಮೆಟೋಫೈಟ್. ಸೊ ಮೈಕ್ರೋಸ್ಪೋರ್ಸಿಂದ ಮೈಕ್ರೋಗ್ಯಾಮೆಟೋಫೈಟ್ ಫಾರ್ಮ್ ಆಗುತ್ತೆ. ದಿ ಸ್ಪೋರ್ ಇಮಿಡಿಯೇಟ್ಲಿ ಆಫ್ಟರ್ ಶೆಡ್ಡಿಂಗ್. ಸೊ ಸ್ಪೋರ್ ಯಾವಾಗ ಶೆಡ್ಡಿಂಗ್ ಆಗುತ್ತೆ ದೇ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಇನ್ಕ್ರೀಸಸ್ ಇಟ್ಸ್ ಕಂಟೆಂಟ್ಸ್. ದಿ ಸ್ಪೋರ್ ಸೆಲ್ ಡಿವೈಡ್ಸ್ ಟ್ರಾನ್ಸ್ವರ್ಸ್ಲಿ ಇಂಟು ಎ ಸ್ಮಾಲ್ ಬೈಕಾನ್ವೆಕ್ಸ್ ಸೆಲ್ ಕಾಲ್ಡ್ ಪ್ರೋಥ್ಯಾಲಿಯಲ್ ಸೆಲ್ ಆ್ಯಂಡ್ ಲಾರ್ಜ್ ಎಪಿಕಲ್ ಸೆಲ್. ಸೊ ಈ ಪಿಕ್ಚರಲ್ಲಿ ನೋಡ್ಬೋದು. ಸೊ ಅಲ್ಲಿ ಬೈಕಾನ್ವೆಕ್ಸ್ ಸೆಲ್ ಪ್ರೋಥ್ಯಾಲಿಯಲ್ ಸೆಲ್ ಆಗುತ್ತೆ, ಅದು ಸ್ಮಾಲರ್ ಸೆಲ್. ಎಪಿಕಲ್ ಸೆಲ್ ಇಟ್ ಈಸ್ ಲಾರ್ಜರ್ ಸೆಲ್. ದಿ apical cell divides transversely into 2 antheridial initial. ಸೊ ಇಲ್ಲಿ ಅಪಿಕಲ್ ಪ್ರೋಥ್ಯಾಲಿಯಲ್ ಸೆಲ್ ಡಿವೈಡ್ ಆಗೋದಿಲ್ಲ, ಅಪಿಕಲ್ ಸೆಲ್ ಡಿವೈಡ್ ಆಗಿ ಅದರಿಂದ 2 ಆ್ಯಂಥೆರಿಡಿಯಲ್ ಇನಿಷಿಯಲ್ಸ್ ಫಾರ್ಮ್ ಆಗುತ್ತೆ. ಇನ್ ಸಮ್ ಕೇಸಸ್ 2 ಪ್ರೋಥ್ಯಾಲಿಯಲ್ ಸೆಲ್ಸ್ ಮೇ ಬಿ ಪ್ರೊಡ್ಯೂಸ್. ಸೊ ಕೆಲವೊಂದು ಸ್ಪೀಷೀಸಲ್ಲಿ 2 ಪ್ರೋಥ್ಯಾಲಿಯಲ್ ಸೆಲ್ಲು ಫಾರ್ಮ್ ಆಗುತ್ತೆ. ಈಚ್ ಆ್ಯಂಥೆರಿಡಿಯಲ್ ಇನಿಷಿಯಲ್, ಸೊ ಇದರಲ್ಲಿ ಫಾರ್ಮ್ ಆಗಿರೋಂಥ 2 ಆ್ಯಂಥೆರಿಡಿಯಲ್ ಇನಿಷಿಯಲ್ ಸೆಲ್ ಏನಿದೆ ದ್ಯಾಟ್ ಗಿವ್ ರೈಸ್ ಟು ಆ್ಯನ್ ಆ್ಯಂಥೆರಿಡಿಯಮ್. ಸೊ ಇಟ್ ಡಿವೈಡ್ಸ್ ಪೆರಿಕ್ಲೈನಲಿ ಇಂಟು ಆ್ಯನ್ ಔಟರ್ ಜಾಕೆಟ್ ಸೆಲ್ ಆ್ಯಂಡ್ ಎ ವೆಡ್ಜ್ ಶೇಪ್ಡ್ ಸಿಸ್ಟರ್ ಸೆಲ್. ಸೊ ಇದು ಆ್ಯಂಥೆರಿಡಿಯಮ್ ಸೆಲ್ ಫಾರ್ಮ್ ಆಗುತ್ತೆ ಆ್ಯಂಥೆರಿಡಿಯಲ್ ಇನಿಷಿಯಲಿಂದ. ಇಟ್ ಡಿವೈಡ್ ಪೆರಿಕ್ಲೈನಲ್ಲಿ ಇಂಟು ಔಟರ್ ಜಾಕೆಟ್ ಸೆಲ್ ಆ್ಯಂಡ್ ಇನ್ನರ್ ವೆಡ್ಜ್ ಶೇಪ್ಡ್ ಸಿಸ್ಟರ್ ಸೆಲ್. ದಿ ಸಿಸ್ಟರ್ ಸೆಲ್ ಒನ್ಸ್ ಅಗೈನ್ ಡಿವೈಡ್ಸ್ ಇಂಟು ಎ ಜಾಕೆಟ್ ಸೆಲ್ ಆ್ಯಂಡ್ ಎ ಲಾರ್ಜ್ ಸೆಲ್. ಸೊ ಇಲ್ಲಿ ಫಸ್ಟು ಪೆರಿಕ್ಲೈನಲ್ಲಿ ಡಿವೈಡ್ ಆಗಿ ಜಾಕೆಟ್ ಸೆಲ್ ಮತ್ತು ಸಿಸ್ಟರ್ ಸೆಲ್ ಆಗುತ್ತೆ. ಸಿಸ್ಟರ್ ಸೆಲ್ ಮಿಡಲಲ್ಲಿರುತ್ತೆ. ಸೊ ಸಿಸ್ಟರ್ ಸೆಲ್ ಮತ್ತು divide agi it forms a jacket cell and large cell. This division is at right angle to the first division. The large cell that divides at right angle to second division and that give rise to a jacket cell and primary androgonial cell. These 3 jacket cells together form antheridial wall. ಸೊ ಫಸ್ಟು ಪೆರಿಕ್ಲೈನಲ್ಲಿ ಡಿವೈಡ್ ಆಗಿ ಅಲ್ಲೊಂದು ಜಾಕೆಟ್ ಸೆಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಸಿಸ್ಟರ್ ಸೆಲ್ ಡಿವೈಡ್ ಆಗಿ ಅದರಿಂದ ಒಂದು ಜಾಕೆಟ್ ಸೆಲ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟು ಲಾರ್ಜ್ ಸೆಲ್ ಏನಿದೆ ಆ ಲಾರ್ಜ್ ಸೆಲ್ ಡಿವೈಡ್ ಆಗಿ ಮತ್ತೊಂದು ಜಾಕೆಟ್ ಸೆಲ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ 3 ಜಾಕೆಟ್ ಸೆಲ್ಸ್ ಟುಗೆದರ್ ಟು ಫಾರ್ಮ್ ಆ್ಯಂಥೆರಿಡಿಯಲ್ ವಾಲ್. ದಿ ಪ್ರೈಮರಿ ಆಂಡ್ರೋಗೋನಿಯಲ್ ಸೆಲ್ divides repeatedly and that give rise to 16 androcytes. ಸೊ ನೀವು ಫಿಗರಲ್ಲಿ ನೋಡ್ಬೋದು ಫಸ್ಟು ಜಾಕೆಟ್ ಸೆಲ್ ಫಾರ್ಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದನ್ನು ಡಿವೈಡ್ ಆಗಿ ಮತ್ತು ಅದರಿಂದ ಸಿಸ್ಟರ್ ಸೆಲ್ ಜಾಕೆಟ್ ಸೆಲ್ ಫಾರ್ಮ್ ಆಗುತ್ತೆ. ಜಾಕೆಟ್ ಸೆಲ್ ನೆಕ್ಸ್ಟು ಮತ್ತು ಅದು ಸಿಸ್ಟರ್ ಸೆಲ್ ಡಿವೈಡ್ ಆಗಿ ಜಾಕೆಟ್ ಸೆಲ್ ಮತ್ತು ಲಾರ್ಜ್ ಸೆಲ್ ಆಗುತ್ತೆ. ಸೊ ಈ ಲಾರ್ಜ್ ಸೆಲ್ ಏನಿದೆ ಸೊ ಅದು ರಿಪೀಟೆಡ್ ಆಗಿ ಡಿವೈಡ್ ಆಗಿ ಅದರಿಂದ 16 ಆ್ಯಂಡ್ರೋಸೈಟ್ಸು ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ ಫಸ್ಟಿಗೆ ನಮಗೆ 2 ಆ್ಯಂಥೆರಿಡಿಯಲ್ ಇನಿಷಿಯಲ್ಲು ಫಾರ್ಮ್ ಆಗಿರುತ್ತೆ. ಸೊ ಅದರಿಂದ 2 ಆ್ಯಂಥೆರಿಡಿಯಮ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ 16 ಆ್ಯಂಡ್ರೋಸೈಟ್ಸ್ ಅಂದರೆ 2 ಆ್ಯಂಥೆರಿಡಿಯಮಿಂದ 2
16 ಆ್ಯಂಡ್ರೋಸೈಡ್ಸು ಫಾರ್ಮ್ ಆಗುತ್ತೆ. ದ ಸ್ಟ್ರಕ್ಚರ್ inside the spore at this stage represents the microgametophyte. ಸೊ ಈ ಸ್ಟೇಜಲ್ಲಿ 16 ಆ್ಯಂಡ್ರೋಸೈಟ್ ಇರೋಂಥ ಸ್ಟೇಜನ್ನು ಮೈಕ್ರೋಗ್ಯಾಮೆಟೋಫೈಟ್ ಅಂತ ಹೇಳ್ತಾರೆ. ದಿ ಡೆವಲಪ್ಮೆಂಟ್ ದೇರ್ ಫೋರ್ ಈಸ್ ಕಾಲ್ಡ್ ಎಂಡೋಸ್ಪೋರಿಕ್. ದಿ ಪ್ರೋಟೋಪ್ಲಾಸ್ಟ್ ಆಫ್ ಈಚ್ ಆ್ಯಂಡ್ರೋಸೈಟ್ಸ್ ಮೆಟಾಮಾರ್ಫೋಸಸ್ ಇಂಟು ಎ ಮಲ್ಟಿಫ್ಲಾಜೆಲ್ಲೇಟ್ ಸ್ಪರ್ಮೆಟೋಸಾಯ್ಡ್. ಸೊ ಇದರಲ್ಲಿರೋಂಥ ಆ್ಯಂಡ್ರೋಸೈಡ್ಸು ಮೆಟಮಾರ್ಫೋಸಿಸ್ ಆಗಿ ಸೊ ಇಟ್ ಫಾರ್ಮ್ಸ್ ಎ ಮಲ್ಟಿಫ್ಲಾಜೆಲ್ಲೇಟ್ ಸ್ಪರ್ಮೆಟೋಸಾಯ್ಡ್. ದಿ ಡೆವಲಪ್ಮೆಂಟ್ ಆಫ್ ಮೈಕ್ರೋಗ್ಯಾಮೆಟೋಫೈಟ್ ಈಸ್ ರ್ಯಾಪಿಡ್ ಆ್ಯಂಡ್ ಇಟ್ ಕಂಪ್ಲೀಟ್ಸ್ ಇಟ್ಸ್ ಡೆವಲಪ್ಮೆಂಟ್ ಅಟ್ 5 to 9 hours. ಸೊ 5 to 9 ಅವರ್ಸಲ್ಲಿ ಅದರ ಡೆವಲಪ್ಮೆಂಟು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟು structure of mature spermatozoid of Marsilea. The mature spermatozoid is a cork screw-like structure with numerous flagella. So cork screw ಥರ ಇರುತ್ತೆ, ಸ್ಕ್ರೂ ಥರ ಸ್ಟ್ರಕ್ಚರ್ ಇರುತ್ತೆ. It has a large vesicle at its posterior and a posterior end. The large vesicle consists of plenty of starch, mitochondria and haploid nucleus. The anterior part of this spermatozoid has no flagella, but posterior part ಅಲ್ಲಿ ನಮಗೆ several number of flagella present ಇರುತ್ತೆ. As the spermatozoid mature, the microspore wall ruptures and releases the spermatozoids in the surrounding water. These spermatozoids move into the water to fertilize the egg cell. So next, development of female gametophyte and archegonium. The female gametophyte or megagametophyte arises from megaspore. It is found inside the megaspore. Therefore, the development of megagametophyte is endosporic. ಸೊ ಅಂದರೆ ನಮ್ಮ ಸ್ಪೋರ್ ವಾಲ್ ಒಳಗಡೆ ಸ್ಪೋರ್ಸ್ ಪ್ರೆಸೆಂಟ್ ಇದ್ದರೆ ಅದನ್ನು ಎಂಡೋಸ್ಪೋರಿಕ್ ಅಂತ ಹೇಳ್ತಾರೆ. The megaspore is oval to ellipsoidal in shape. The megaspore is bounded by two distinct walls. ಇದರಲ್ಲೂ ಅಷ್ಟೇ ಎರಡು ವಾಲ್ಸ್ ಇರುತ್ತೆ. ಔಟರ್ ವಾಲ್ ಈಸ್ ಎಕ್ಸೈನ್ ಆರ್ ಎಕ್ಸೋಸ್ಪೋರಿಯಮ್ ಆ್ಯಂಡ್ ಇನ್ನರ್ ವಾಲ್ ಈಸ್ ಇಂಟೈನ್ ಆರ್ ಎಂಡೋಸ್ಪೋರಿಯಮ್. The megaspore has a small projection called papilla at one end. ಸೊ ಅದರ ಒಂದು ಎಂಡಲ್ಲಿ ಪ್ಯಾಪಿಲ್ಲಾ ಅನ್ನೋ ಸ್ಟ್ರಕ್ಚರ್ ಫಾರ್ಮ್ ಆಗಿರುತ್ತೆ. ದಿ ಎಕ್ಸೈನ್ ಈಸ್ ವೆರಿ ಥಿಕ್ ಆ್ಯಂಡ್ ಹಾರ್ಡ್. ಎಕ್ಸೈನ್ ತುಂಬ ಥಿಕ್ಕಾಗಿರುತ್ತೆ. ಸೊ ಇದರಲ್ಲಿ 5 ಲೇಯರ್ಸ್ ಬರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 5 ಲೇಯರ್ಸ್. ದಿ ಔಟರ್ ಜೆಲಾಟಿನಸ್ ಲೇಯರ್, ಮಿಡಲ್ ಜೆಲಾಟಿನಸ್ ಲೇಯರ್, ಇನ್ನರ್ ಜೆಲಾಟಿನಸ್ ಲೇಯರ್ ಆ್ಯಂಡ್ ಪ್ರಿಸ್ಮ್ಯಾಟಿಕ್ ಲೇಯರ್ ಆ್ಯಂಡ್ ರೆಟಿಕ್ಯುಲೇಟ್ ಲೇಯರ್. ಸೊ there is a 5 layers, outer layers, and the exine does not cover the papilla. ಸೊ 5 layers ಆಫ್ ಎಕ್ಸೈನ್ ಇದೆ, ಬಟ್ ಅದು ಪ್ಯಾಪಿಲ್ಲ ಏನಿದೆ ಆ ರೀಜನನ್ನು ಕವರ್ ಮಾಡಿರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಇಂಟೈನ್. Here we can observe 2 types of intines, outer intine and inner intine, but these layers are ಕವರ್ಸ್ ದಿ ಪ್ಯಾಪಿಲ್ಲ. ಇದು ಪ್ಯಾಪಿಲಾನ ಕವರ್ ಮಾಡಿರುತ್ತೆ. ಸೊ ಪಿಕ್ಚರಲ್ಲಿ ನೋಡ್ಬೋದು ನ್ಯೂಕ್ಲಿಯಸ್. ಸೊ ಅದರಲ್ಲಿ ಪ್ಯಾಪಿಲ್ಲಾ ಅನ್ನೋ ಒಂದು ಪ್ರೊಜೆಕ್ಷನ್ ಫಾರ್ಮ್ ಆಗಿದೆ. ಸೊ ನೆಕ್ಸ್ಟು ಇಂಟೈನ್ ಮತ್ತು ಎಕ್ಸೈನ್ ಇರುತ್ತೆ. ಎಕ್ಸೈನ್ ತುಂಬ ಥಿಕ್ಕಾಗಿರುತ್ತೆ. ಸೊ ದಿ ಪ್ಯಾಪಿಲ್ಲಾ ಕಂಟೈನ್ಸ್ ಡೆನ್ಸ್ ಗ್ರ್ಯಾನ್ಯುಲರ್ ಸೈಟೋಪ್ಲಾಸಮ್. ಸೊ ಪ್ಯಾಪಿಲ್ಲರ್ ರೀಜನಲ್ಲಿ ಗ್ರ್ಯಾನ್ಯುಲರ್ ಸೈಟೋಪ್ಲಾಸಮ್ ಆ್ಯಂಡ್ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ದ ರಿಮೈನಿಂಗ್ ಪೋರ್ಷನ್ ಕಂಟೈನ್ಸ್ ಸೈಟೋಪ್ಲಾಸಮ್ ರಿಚ್ ಇನ್ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್. ಸೊ ಪ್ಯಾಪಿಲರ್ ರೀಜನಲ್ಲಿ ಥಿಕ್ ಗ್ರ್ಯಾನ್ಯುಲರ್ ಸೈಟೋಪ್ಲಾಸಮ್ ಮತ್ತು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ರಿಮೈನಿಂಗ್ ಪೋರ್ಷನ್ಸಲ್ಲಿ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸು, ಆಯಿಲ್ ಡ್ರಾಪ್ಲೆಟ್ಸ್ ಆ್ಯಂಡ್ ಆಲ್ಬುಮಿನ್ಸ್ ಪ್ರೆಸೆಂಟ್ ಇರುತ್ತೆ. ದಿ ಮೆಗಾಸ್ಪೋರ್ ಸ್ಟಾರ್ಟ್ಸ್ ಜರ್ಮಿನೇಷನ್ ಇಮಿಡಿಯೇಟ್ಲಿ ಆಫ್ಟರ್ ಇಟ್ ಈಸ್ ಶೆಡ್. ಸೊ ಅದು ಇಮಿಡಿಯೇಟಾಗಿ ಶೆಡ್ಡಿಂಗ್ ಆದಮೇಲೆ ಸೊ ಅದು ಇಮಿಡಿಯೇಟಾಗಿ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ದ ನ್ಯೂಕ್ಲಿಯಸ್ ಡಿವೈಡ್ಸ್ ಇಂಟು 2 ಡಾಟರ್ ನ್ಯೂಕ್ಲಿಯಸ್. ಸೊ ಪ್ಯಾಪಿಲರ್ ರೀಜನಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಆ ನ್ಯೂಕ್ಲಿಯಸ್ ಏನಿದೆ ಇಟ್ ಡಿವೈಡ್ಸ್ ಇಂಟು 2 ಡಾಟರ್ ನ್ಯೂಕ್ಲಿಯೈ. ಒನ್ ಆಫ್ ದೆಮ್ ಮೂವ್ಸ್ ಟು ದಿ ಬೇಸಲ್ ಪೋರ್ಷನ್. ಸೊ ಅದರಲ್ಲಿ 2 ನ್ಯೂಕ್ಲಿಯರ್ ಫಾರ್ಮ್ ಆಗುತ್ತೆ. ಒಂದು ನ್ಯೂಕ್ಲಿಯೈ ಪ್ಯಾಪಿಲಾದಲ್ಲೇ ಇರುತ್ತೆ, ಇನ್ನೊಂದು ನ್ಯೂಕ್ಲಿಯೈ ಬೇಸಲ್ ಪೋರ್ಷನಿಗೆ ಮೂವ್ ಆಗುತ್ತೆ. ಇಟ್ ಈಸ್ ಫಾಲೋಡ್ ಬೈ ದಿ ಫಾರ್ಮೇಷನ್ ಆಫ್ ಎ ಟ್ರಾನ್ಸ್ವರ್ಸ್ ವಾಲ್ ಅಟ್ ದಿ ಬೇಸ್ ಆಫ್ ದಿ ಪ್ಯಾಪಿಲ್ಲ. ಸೊ ಆ ಪ್ಯಾಪಿಲ್ಲ ಬೇಸ್ ರೀಜನಲ್ಲಿ ಒಂದು ಟ್ರಾನ್ಸ್ವರ್ಸ್ ವಾಲು ಕ್ರಿಯೇಟ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಎ ಸ್ಮಾಲ್ ಎಪಿಕಲ್ ಸೆಲ್ ಆ್ಯಂಡ್ ಎ ಲಾರ್ಜ್ ಬೇಸಲ್ ಸೆಲ್ ಆರ್ ಫಾರ್ಮ್ಡ್. ಸೊ ದ ಲಾರ್ಜ್ ಸೆಲ್ ಈಸ್ ಆಲ್ಸೋ ಕಾಲ್ಡ್ ನ್ಯೂಟ್ರಿಟಿವ್ cell or prothalian cell. The apical cell
or papilla regionalirum apical cell that undergoes 3 intersecting vertical divisions. As a result, central axial cell and 3 lateral cells around that axial cell are formed. ಸೊ ಇಲ್ಲಿ 3 ಇಂಟರ್ಸೆಕ್ಟಿಂಗ್ ವರ್ಟಿಕಲ್ ಡಿವಿಷನ್ಸ್ ಆಗುತ್ತೆ ಅಪಿಕಲ್ ಸೆಲ್ನಲ್ಲಿ. ಸೊ ಅದಾದಾಗ ಅಲ್ಲಿ ನಮಗೆ 4 ಟೈಪ್ಸ್ ಆಫ್ ಸೆಲ್ಸ್ ಫಾರ್ಮ್ ಆಗುತ್ತೆ. 1 ಟೈಪು ಆಕ್ಸಿಯಲ್ ಸೆಲ್ ಆ್ಯಂಡ್ 3 ಲ್ಯಾಟ್ರಲ್ ಸೆಲ್ಸ್ ಫಾರ್ಮ್ ಆಗುತ್ತೆ. ದೀಸ್ ಲ್ಯಾಟ್ರಲ್ ಸೆಲ್ಸ್ ದೇ ಫಾರ್ಮ್ಸ್ ಅರೌಂಡ್ ದಿ axial cell. Here the axial cell that serves as the archegonial initial. ಸೊ ಅಲ್ಲಿ ಆಕ್ಸಿಯಲ್ ಸೆಲ್ ಏನು ಫಾರ್ಮ್ ಆಗಿರುತ್ತೆ, ಸೊ ಅದು ಆರ್ಕೆಗೋನಿಯಲ್ ಇನಿಷಿಯಲ್ ಆಗಿ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಈ ಪಿಕ್ಚರಲ್ಲಿ ಸಿ ಏನಿದೆ ಅಲ್ಲಿ ನೋಡಿ, ಆರ್ಕೆಗೋನಿಯಲ್ ಇನಿಷಿಯಲ್ ಏನಿದೆ ಅದರ ಸುತ್ತ ನಮಗೆ ಲ್ಯಾಟ್ರಲ್ ಸೆಲ್ಸ್ ಫಾರ್ಮ್ ಆಗಿರುತ್ತೆ. So this archegonial initial formed by the transverse division and it forms 2 basal cells. ಸೊ ಇಲ್ಲಿ ಆರ್ಕೆಗೋನಿಯಲ್ ಇನಿಷಿಯಲ್ ಇದೆ, ಅದು ಮತ್ತೆ ಟ್ರಾನ್ಸ್ವರ್ಸ್ ಡಿವಿಷನ್ ಆಗಿ ಇಟ್ ಫಾರ್ಮ್ಸ್ 2 ಬೇಸಲ್ ಸೆಲ್. ಅದರ ಕೆಳಗಡೆ ಮತ್ತೆ 2 ಬೇಸಲ್ ಸೆಲ್ಲು ಫಾರ್ಮ್ ಆಗುತ್ತೆ. ಆರ್ಕೆಗೋನಿಯಲ್ ಇನಿಷಿಯಲ್ ಡಿವೈಡ್ಸ್ ಪೆರಿಕ್ಲೈನಲ್ಲಿ ಇಂಟು ಅಪ್ಪರ್ ಪ್ರೈಮರಿ ಕವರ್ ಸೆಲ್ ಆ್ಯಂಡ್ ಲೋವರ್ ಸೆಲ್. ಸೊ ಇಲ್ಲಿ ಆರ್ಕೆಗೋನಿಯಲ್ ಇನಿಷಿಯಲ್ ಮತ್ತು ಪೆರಿಕ್ಲೈನಲ್ಲಿ ಡಿವೈಡ್ ಆಗಿ ಇಟ್ ಫಾರ್ಮ್ಸ್ ಅಪ್ಪರ್ ಪ್ರೈಮರಿ ಕವರ್ ಸೆಲ್ ಆ್ಯಂಡ್ ಲೋವರ್ cell. So the upper primary cover cell, it divides by 2 intersection walls into 4 neck initial. ಸೊ ಇಲ್ಲಿ ಫಸ್ಟ್ ಫಾರ್ಮ್ ಆಗಿರೋ ಪ್ರೈಮರಿ ಕವರ್ ಸೆಲ್ ಏನಿದೆ ಅದು ಮತ್ತೆ 2 ಇಂಟರ್ಸೆಕ್ಷನ್ ಡಿವಿಷನ್ ಆಗಿ ಇಟ್ ಫಾರ್ಮ್ಸ್ 4 ನೆಕ್ ಇನಿಷಿಯಲ್. ಸೊ ಅಲ್ಲಿ ಫಿಗರ್ ಡಿಯಲ್ಲಿ ನೋಡಿ 4 ನೆಕ್ ಇನಿಷಿಯಲ್ಸು ಫಾರ್ಮ್ ಆಗುತ್ತೆ. ನೆಕ್ಸ್ಟು lower cell that divides transversely into upper primary neck canal cell and lower primary ventral cell. ಸೊ ಇಲ್ಲಿ ಅಪ್ಪರ್ ಫಸ್ಟಿಗೆ ಪ್ರೈಮರಿ ಕವರ್ ಸೆಲ್ ಡಿವೈಡ್ ಆಗಿ ಇಟ್ ಫಾರ್ಮ್ಸ್ ನೆಕ್ ಇನಿಷಿಯಲ್ 4 ನೆಕ್ ಇನಿಷಿಯಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಉಳಿದಿರೋಂಥದ್ದು ಲೋವರ್ ಸೆಲ್ ದಟ್ ಡಿವೈಡ್ಸ್ ಟ್ರಾನ್ಸ್ವರ್ಸ್ಲಿ ಇಂಟು ಫಾರ್ಮ್ ಅಪ್ಪರ್ ಪ್ರೈಮರಿ ನೆಕ್ ಕ್ಯಾನಲ್ ಸೆಲ್. ಸೊ ಇನ್ನು ಫಿಗರ್ ಇ, ಸೊ ಆ ಇಯಲ್ಲಿ ನೋಡಿ ಇಟ್ ಲೋವರ್ ಸೆಲ್ ಟ್ರಾನ್ಸ್ಫರ್ಸ್ ಆಗಿ ಡಿವೈಡ್ ಆಗಿ ಅಪ್ಪರ್ ಪ್ರೈಮರಿ ನೆಕ್ ಕ್ಯಾನಲ್ ಸೆಲ್ ಮತ್ತು ಲೋವರ್ ಪ್ರೈಮರಿ ವೆಂಟ್ರಲ್ ಸೆಲ್ ಫಾರ್ಮ್ ಆಗುತ್ತೆ. ದಿ ಫಾರ್ಮರ್ ಡೈರೆಕ್ಟ್ಲಿ ಫಂಕ್ಷನ್ಸ್ ಆಸ್ ನೆಕ್ ಕ್ಯಾನಲ್ ಸೆಲ್. ಸೊ ಪ್ರೈಮರಿ ನೆಕ್ ಕ್ಯಾನಲ್ ಸೆಲ್ ಇಟ್ ಆ್ಯಕ್ಟ್ ಆ್ಯಸ್ ಎ ನೆಕ್ ಕ್ಯಾನಲ್ ಸೆಲ್ ಆ್ಯಂಡ್ ದಿ ಲೋವರ್ ಪ್ರೈಮರಿ ವೆಂಟ್ರಲ್ ಸೆಲ್ ದ್ಯಾಟ್ ಆ್ಯಕ್ಟ್ ಆ್ಯಸ್ ಎ ವೆಂಟ್ರಲ್ ಸೆಲ್. ಸೊ ಪ್ರೈಮರಿ ನೆಕ್ ಕ್ಯಾನಲ್ ಸೆಲ್ಲಿಂದ ನೆಕ್ ಕ್ಯಾನಲ್ ಸೆಲ್ ಫಾರ್ಮ್ ಆಗುತ್ತೆ. ಲ್ಯಾಟ್ರಲ್ ಪ್ರೈಮರಿ ವೆಂಟ್ರಲ್ ಸೆಲ್ಲಿಂದ ವೆಂಟ್ರಲ್ ಸೆಲ್ಲು ಫಾರ್ಮ್ ಆಗುತ್ತೆ. ಆ್ಯಂಡ್ ಲೇಟರ್ ದಿಸ್ ಪ್ರೈಮರಿ ವೆಂಟ್ರಲ್ ಸೆಲ್ ದಟ್ ಡಿವೈಡ್ಸ್ ಇಂಟು 2 cells. The upper cell is formed as ventral cell and the lower cell is called egg cell. ಸೊ ಇಲ್ಲಿ ದ ಪ್ರೈಮರಿ ವೆಂಟ್ರಲ್ ಸೆಲ್ ಏನಿದೆ ಸೊ ಅದು ಡಿವೈಡ್ ಆಗಿ ವೆಂಟ್ರಲ್ ಸೆಲ್ ಆ್ಯಂಡ್ ಲೋವರ್ ಎಗ್ ಸೆಲ್ಲು ಫಾರ್ಮ್ ಆಗುತ್ತೆ. ದಿ ಎಗ್ ಸೆಲ್ ಈಸ್ ಲಾರ್ಜ್ ಆ್ಯಂಡ್ ಗ್ಲೋಬೋಸ್ ಇನ್ ಶೇಪ್. ಸೊ ಅದು ಗ್ಲೋಬೋಸ್ ಶೇಪಲ್ಲಿ ಇರುತ್ತೆ. ನೆಕ್ಸ್ಟು ಆ್ಯಸ್ ದಿ ಆರ್ಕೆಗೋನಿಯಮ್ ಮೆಚೂರ್ಸ್. ಸೊ ಈ ನೆಕ್ ಕ್ಯಾನಲ್ ಸೆಲ್ ಫಾರ್ಮ್ ಆಗೋದು ಮತ್ತು ವೆಂಟ್ರಲ್ ಸೆಲ್ಲು ಮತ್ತು ಎಗ್ ಸೆಲ್ ಫಾರ್ಮ್ ಆಗೋದು, ಈ ಪೊಸಿಷನಲ್ಲಿ ಏನು ಗ್ಯಾಮೆಟೋಫೈಟ್ ಇರುತ್ತೆ ಸೊ ಅದನ್ನು ಆರ್ಕೆಗೋನಿಯಮ್ ಅಂತ ಹೇಳ್ತಾರೆ. ಆ್ಯಸ್ ದಿ ಆರ್ಕೆಗೋನಿಯಮ್ ಮೆಚೂರ್ ದಿ ವಾಲ್ ಆಫ್ ಮೆಗಾಸ್ಪೋರ್ ಅಬ್ಸಾರ್ಬ್ಸ್ more water and its gelatinous wall layer disappears and the intine is striped off from the papilla. ಸೊ ಅದರಿಂದ ಆರ್ಕೆಗೋನಿಯಮ್ ಮೆಚೂರ್ ಆದಾಗ ಸೊ ಅದರ ಔಟರ್ ವಾಲ್ ಜೆಲಾಟಿನಸ್ ಲೇಯರ್ ಎಲ್ಲ ಡಿಸಪಿಯರ್ ಆಗುತ್ತೆ. ಅದು ತುಂಬ ವಾಟರ್ನ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಮತ್ತು ಇಂಟೈನ್ ಲೇಯರ್ ಏನಿದೆ ಸೊ ಅದು ಅಲ್ಲಿ ರೀಜನಲ್ಲಿ ಕಟ್ಟಾಗಿ ಸೊ ದ್ಯಾಟ್ ಆರ್ಕೆಗೋನಿಯಮ್ ಬಿಕಮ್ ಎಕ್ಸ್ಪೋಸ್ಡ್. ಸೊ ಆರ್ಕೆಗೋನಿಯಮ್ ಫ್ಲಾಸ್ಕ್ ಶೇಪ್ಡ್ ಆರ್ಕೆಗೋನಿಯಮ್ ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಆಗುತ್ತೆ. ನಾವು ದಿ ಆರ್ಕೆಗೋನಿಯಮ್ ಈಸ್ ರೆಡಿ ಫಾರ್ ಫರ್ಟಿಲೈಸೇಷನ್. ಸೊ ನೆಕ್ಸ್ಟ್ ಪ್ರೋಸೆಸ್ ಈಸ್ ಫರ್ಟಿಲೈಸೇಷನ್.
The neck canal cell and ventral canal cell disintegrate and forms a mucilaginous mass. This mucilaginous fluid attracts the spermatozoids towards the archegonium. The spermatozoids pass through the mucilage and reach the egg. One of the spermatozoids fuses with the egg to form a diploid zygote. This is fertilization in Marsilea. So next, life cycle of Marsilea. So Marsilea, it is a sporophytic plant. It reproduces by sexually and vegetatively. Vegetatively by formation of tubers, and sexually by formation of gametophyte and egg and spermatozoids. This sporophyte plant, there is a development of sporocarp. So from the sporocarp there is a production of microspores and microsporangium and megasporangium. So it is 2n in number. That means there is a 2n number of chromosomes is present in microsporangium and megasporangium. After reduction division in both megasporangium and microsporangium, there is a formation of n number of megaspores and microspores, and from the megaspores megametophyte is formed, and from the microspores microgametophyte is formed. It is n in number. From the megametophyte there is a formation of archegonium. From the microgametophyte there is a formation of antheridium. From archegonium egg cell is formed. From antheridium spermatozoids are formed. These egg cell and spermatozoids, they fuse together, and there is a formation of fertilization, and from the fertilization there is a product that it is a zygote. It is 2n number. From the zygote embryo is developed. It is also 2n in number. From the embryo new sporophytic plant is developed. So this is about life cycle of Marsilea. Thus this chapter Marsilea is completes. Thank you. This is about Marsilea. Thank you.